ಶಾರ್ಟ್ ಬೆಂಕಿ ಬ್ಯಾಟಿಂಗ್ ಅರ್ಧ ಶತಕ ಸುಳಿಸಿರೋದು 14 ವರ್ಷದ ವೈಭವ್ ಸೂರ್ಯವಂಶಿ. 14 ವರ್ಷದ ಹುಡುಗನೇ ಅವನು. ಊನಪ್ಪ ಜಸ್ಟ್ 14. ಇವಾಗ ಏನಾದ್ರೂ ಇವ್ನು ಬರೀ 14 ವರ್ಷ ಚಿಕ್ಕ ಹುಡುಗ ಅಂತ ಹೇಳಿದ್ರೆ ನೀವು 25 ವರ್ಷದ ಗಡವ ಕೆಲಸ ಹುಡಿಕೊಂಡು ಹೋಗ್ದಲ್ಲ ಮನೇಲೆ ಕುತ್ಕೊಂಡು ಗೆಣಸ್ಕಿರ್ತಿದ್ದೆ 3 ಹೊತ್ತು ಊಟಕ್ಕೆ ದಂಡ ಹೋಗಿ ನಾಯ್ತಿ ಕತ್ತೊಳಿ ಕಸ ಗುಡ್ಸು ಎಲ್ಲ ವರ್ಷು ಅಂತ 3 ಹೊತ್ತು ಮಕ್ಕ ಕೂಗಿಸ್ಕೊಳ್ಳೋ ಬದಲು ಏನಾದ್ರೂ ಐಡಿಯಾ ಮಾಡ್ಬಿಟ್ಟು ಈ ಟಾಪಿಕ್ ನ ಡೈವರ್ಟ್ ಮಾಡ್ಬೇಕಲ್ಲ. ಏಯ್ ನಾನು ಕೇಳಿದ್ದೇನೋ ನೀನ್ ಯಾಕೆ ಗರ ಹೊಡೆದ ಕೂತಿದ್ಯಲ್ಲ ಒಳ್ಳೆ ಪಾಪ ಏನಂತ ಕೇಳಿಸ್ಕೊಂಡ್ರಿ? ಆ ಕಾಮೆಂಟೇಟರ್ಸ್ ಏನಂತ ಹೇಳ್ತಾರ ಗೊತ್ತಾ? ಅಂಡರ್ 14 ಇದ್ದಾಗ ಹೆಂಗ್ ಪರ್ಫಾರ್ಮ್ ಮಾಡಿದ ಈ ಹುಡುಗ ಅದೇ ತರ ಈಗ್ಲೂ ಪರ್ಫಾರ್ಮ್ ಮಾಡ್ತಿದ್ದಾನೆ ಅಂತ ಹೇಳ್ತಾ ಇರೋದು. ವೈಭವ್ ಸೂರ್ಯವಂಶಿ ಅಂದ್ರೆ ಯಾರು ಅಂದ್ಕೊಂಡಿದೀರಾ? ಸೂರ್ಯವಂಶ ಫಿಲಮ್ ಅಲ್ಲಿ ಸತ್ಯಮೂರ್ತಿ ಅವ್ರ ಮಗ ಕನಕಮೂರ್ತಿ ಇಲ್ವಾ, ಅವ್ರ ಮಗ ಸತ್ಯಮೂರ್ತಿ. ಆ ಚಿಕ್ಕ ಹುಡುಗ ಸತ್ಯಮೂರ್ತಿನೇ ಈ ವೈಭವ್ ಸೂರ್ಯವಂಶಿ. ಆ ಫಿಲಮ್ ಎಷ್ಟನೇ ಇಸ್ವಿಲಿ ಅಂದ್ಕೊಂಡಿದೀರಾ? 2000ನೇ ಇಸ್ವಿಲಿ. 2000ನೇ ಇಸ್ವಿಲಿ ಇವ್ನು ಒಂದ್ 8 ವರ್ಷ ಆಗಿತ್ತು ಅಂತ ಅಂದ್ರೆ ಈ 2025ನೇ ಇಸ್ವಿ. ಇವಾಗ ಎಷ್ಟು ವರ್ಷ ಆಗಿರ್ಬೋದು ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಆ ಚಿಕ್ಕ ಹುಡುಗ ಆ ಹುಡುಗನ ಇದು. ನೀವ್ ಕರೆಕ್ಟಾಗಿ ಕೇಳಿಸ್ಕೋಬೇಕು ಪಾಪ, ಸುಮ್ನೆ ಏನೇನ ಕೇಳಿಸ್ಕೊಳ್ಳೋದಲ್ಲ. ಗ್ರೇಟ್ ಎಸ್ಕೇಪ್. ನೋಡಕ್ ಅಷ್ಟು ದೊಡ್ಡ ಒಂಥರ ಕಾಣ್ತಾ ಇಲ್ವಲ್ಲ, ಇನ್ನು ಮೀಸೆ ದಾಡಿನೇ ಬೆಳೆದಿಲ್ಲ, ಚಿಕ್ಕ ಹುಡುಗ ಇದ್ದಂಗವನೇ. ಮತ್ತ ಅದನ್ನ ಹೇಳ್ತಿರಲ್ಲ ಪಾಪ. ಈಗ ಈ ಮೂಲಂಗಿ ಕಟಿಂಗ್ ಮಾಡ್ಸಿರೋದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಒಳ್ಳೆ 20 ವರ್ಷದ ತರ ಕಾಣ್ತಾ ಇದೆಯಾ ಅಂತ ಅಂತವ್ರೆ. ಅದೇನಾದ್ರು ಮೀಸೆ ದಾಡಿ ಎಲ್ಲ ಬೋಳ್ಸ್ಕೊಂಡ್ಬಿಟ್ರೆ ನಾನು 13-14 ವರ್ಷದ ತರಾನೇ ಕಾಣಿಸೋದು. ಮೀಸೆ ದಾಡಿ ಬೋಳ್ಸ್ಕೊಂಡ್ ಬಂದಿದ ತಕ್ಷಣ ಎಲ್ಲ ಚಿಕ್ಕ ಹುಡುಗ ಅಂತ ಹೇಳ್ಬಿಟ್ರೆ ನಂಬಕ್ ಆಗ್ಬಿಡ್ತಾ? ನೀನು ಕಟಿಂಗ್ ಮಾಡ್ಸಿರೋದಕ್ಕೆ 20 ವರ್ಷದ ತರ ಕಾಣಿಸ್ತಾ ಇದೆಯಾ? ಇನ್ನು ಮೀಸೆ ದಾಡಿ ತೆಗೆದ್ರೆ ಇನ್ನು 4-5 ವರ್ಷ ಚಿಕ್ಕ ಒಂಥರ ಕಾಣಿಸ್ತೀಯ. ಆ ಮುಂದೆ ಬಂದಿರೋ ಹೊಟ್ಟೆಗೆ ಏನ್ ಮಾಡ್ತೀಯಾ? ಸಿಂಪಲ್ ಪಾಪ, ಹಿಂಗ್ ಮುಂದಕ್ಕೆ ಬಂದಿರೋದ್ನ ಹಿಂಗ್ ಬಳಿ ಕೇಳ್ಕತೀನಿ. ಎಲ್ರು ಚಿಕ್ಕ ವಯಸ್ಸಿಗೆ ಸಾಧನೆ ಮಾಡ್ತಾ ಇದ್ರೆ ಒಂದ್ ಸಾಧಾರಣ ಆಟ ಆಡ್ತಾವನೆ. ಪಾಪ ಚಿಕ್ಕ ಹುಡುಗರೆಲ್ಲ ಕ್ರಿಕೆಟ್ ಆಡ್ತಾರೆ, ನೀನ್ ಏನಾದ್ರು ಮಾಡಿ ಸಾಧನೆ ಮಾಡು ಅಂತ ಹೇಳ್ತಿದ್ಯಲ್ಲ. CSK ಟೀಮ್ ಅಲ್ಲೆಲ್ಲ ಅಂಕಲ್ಗಳೇ ಆಡ್ತಾ ಇರೋದು, ನೀನು ಆಡ ಏನಾದ್ರು ಸಾಧನೆ ಮಾಡಿ ನೋಡೋಣ. ನನಗೆ ಆದ್ರೂ ಮಾತಾಡ್ತೀಯ ನಿಮ್ಮ ಹುಂದ. ಅದು ಇವರು ವಿಡಿಯೋಗಳೆಲ್ಲ ತುಂಬ ಚೆನ್ನಾಗಿರ್ತವೆ. ಡಬಲ್ ಆ್ಯಕ್ಟಿಂಗ್ ನೋಡ್ರಿ, ಎಷ್ಟು ಅಂದ್ರೆ ಅವ್ರು ಎಷ್ಟು ಎಫರ್ಟ್ ಬಿಟ್ಟಾರೋ ಅವರಿಗೆ ಮಾತ್ರ ಗೊತ್ತದು.